ಈಗ ಇಲ್ಲಿ ಒಬ್ಬರ ಮೇಲೊಬ್ರು ಇಂಥ ಸಂದರ್ಭದಲ್ಲಿ, ಯಾಕೆಂದ್ರೆ ಇವತ್ತು ಇಡೀ ವಿಶ್ವ ಎದುರಿಸ್ತಾ ಇರತಕ್ಕಂತ ಸಮಸ್ಯೆ ಇದು. ಇವತ್ತು ಯುದ್ಧ ನಡೀತಾ ಇದೆ. ಯುದ್ಧ ನಡಿಬೇಕಾದಂತ ಸಂದರ್ಭದಲ್ಲಿ ಯಾವುದೇ ದೇಶಗಳಲ್ಲಾಗ್ಲಿ ಇವ್ಯಾವು ಕೂಡ ಅಷ್ಟು ಸುಗಮವಾಗಿ ನಮ್ಗೆ ಸಿಗ್ತಕ್ಕಂಥದ್ದು ಆಗೋದಿಲ್ಲ. ಆದ್ರೂ ಕೂಡ ಒಂದ್ ಹೆಜ್ಜೆ ಮುಂದೋಗಿ ಪ್ರಧಾನ ಮಂತ್ರಿಗಳಿರ್ಬೋದು ಅಥವಾ ಎಲ್ಲ ಕೇಂದ್ರದ ಅಲ್ಲಿರ್ತಕ್ಕಂತ ಸಚಿವರುಗಳಿರ್ಬೋದು, ಯಾವ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗ್ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿ ತಗೊಂಡು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇದನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ನನಗೆ ನಿಜಕ್ಕೂ ಕೂಡ ಕಾಂಗ್ರೆಸ್ನವರ ನಡವಳಿಕೆಗಳು ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾವು ಜೊತೆ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದ್ ಕಡೆ, GBA ಚುನಾವಣೆ ನಡಿಬೇಕಾಗಿದೆ, ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸೇರಿದಂತೆ ಗ್ರಾಮ ಪಂಚಾಯತಿ ಚುನಾವಣೆಯು ಕೂಡ ನಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆ ನಿರಂತರವಾಗಿ ಸಾಗ್ತಾ ಇದೆ. ಆಯಾ ಜಿಲ್ಲೆಯ ನಾಯಕರುಗಳು ನಿರಂತರವಾಗಿ ಕ್ಷೇತ್ರದ ಅವರವರ ಕಾರ್ಯಕರ್ತರ ಜೊತೆನಲ್ಲಿ ಒಂದು ಸಂಪರ್ಕ ಇಟ್ಕೊಂಡು, ಜೊತೆಯಲ್ಲಿ ಇವತ್ತು ನಮ್ಗೆ MLA ಆಗಿ ಮಾಡ್ತಕ್ಕಂಥದ್ದಕ್ಕೆ, MP ಆಗಿ ಮಾಡ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರ ಶ್ರಮ ಜಾಸ್ತಿ ಇದೆ. ಮುಂದ್ ಬರ್ತಕ್ಕಂಥ ಕಾರ್ಯಕರ್ತರ ಚುನಾವಣೆಗೆ ನಾವು ಅದಕ್ಕೆ ಪೂರಕವಾಗಿ ಅವ್ರಿಗೆ ಬೆನ್ತಟ್ಟಿ ಅವ್ರನ್ನ ಜಿಲ್ಲಾ ಪಂಚಾಯತಿಯಲ್ಲೋ ತಾಲೂಕ್ ಪಂಚಾಯತಿಯಲ್ಲೋ ಆರಿಸ್ತಕ್ಕಂಥದಕ್ಕೆ ಅವ್ರ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಮಾಡ್ತೇವೆ.